ಸ್ನೇಹಿತರೆ ನಮಸ್ಕಾರ. ಸೂಫಿ ಸಂತರೊಬ್ಬರು ದೇಶದ ಪರ್ಯಟನೆಗೆ ತಮ್ಮ ಶಿಷ್ಯ ಬಳಗದೊಂದಿಗೆ ಹೋಗ್ತಾ ಇರ್ತಾರೆ. ಹೀಗೆ ಹೋಗ್ತಾ ಇರಬೇಕಾದ್ರೆ ದಾರಿ ಮಧ್ಯದಲ್ಲಿ ಕರ್ಕಶವಾದ ಕಿರ್ಚಾಡುವಂತಹ ಶಬ್ದ ಕೇಳಿ ಬರ್ತದೆ. ಹೀಗೆ ಆ ಶಬ್ದವನ್ನು ಕೇಳಿರ್ತಕ್ಕಂಥ ಸೂಫಿ ಸಂತರು ಏನದು ನೋಡ್ಕೊಂಡ್ ಬನ್ನಿ ಅಂತೇಳಿ ತಮ್ಮ ಶಿಷ್ಯಂದ್ರನ್ನ ಕಳಿಸ್ತಾರ. ಶಿಷ್ಯಂದ್ರು ಹೋಗಿ ನೋಡ್ತಾರ, ಯಾರೋ ಒಂದಷ್ಟು ಜನ ಆ ಕತ್ತೆಗಳನ್ನ ಒಂದ ಹಗ್ಗದಲ್ಲಿ ಕಟ್ಟಿ ಹಾಕಿ ಹೋಗಿರ್ತಾರೆ. ಅದಕ್ಕಾಗಿ ಆ ಕತ್ತೆಗಳು ಆ ಕಡೊಂದು ಈ ಕಡೊಂದು ಜಗ್ಗಾಡಿ ಅವು ಕೊರಳಲ್ಲಿ ಗಾಯ ಮಾಡಿಕೊಂಡು ಆ ನೋವಿಗೆ ಕಿರ್ಚಾಡ್ತಾ ಇರ್ತವೆ. ಅದನ್ನ ಸೂಫಿ ಸಂತರಿಗೆ ಬಂದು ಶಿಷ್ಯಂದ್ರು ಹೇಳ್ತಾರ, ನೋಡ್ಕೊಂಡ್ ಬರೋಣ ಅಂತೇಳಿ ಸೂಫಿ ಸಂತರ ಆ ಜಾಗಕ್ಕೆ ಹೋಗ್ತಾರ. ಆ ಕಡೊಂದು ಈ ಕಡೊಂದು ಜಗ್ಗಾಡಿ 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 ಕತ್ತೆಗಳ ಕೊರಳಲ್ಲಿ ರಕ್ತ ಬರ್ತಾ ಇರ್ತದ. ಏನದು ಅಂತ ಹೇಳಿ ಸೂಫಿ ಸಂತರು ಕೇಳ್ತಾರ. ಆ ಕತ್ತೆಗಳು ಹೇಳ್ತಾವ, ನಮ್ಮ ಮಾಲಕ ನಮ್ಮೆಲ್ಲರನ್ನ ಒಂದ ಹಗ್ಗದೊಳಗ ಕೂಡಿ ಹಾಕಿ ಕಟ್ಟ್ಯಾಕ ಹೋಗ್ಬಿಟ್ಟಾರ. ನನಗ ಒಣ ಹುಲ್ಲು ತಿನ್ನಂಗಾಗೈತಿ, ಅವಾಗ ಹಸೆ ಹುಲ್ಲು ತಿನ್ನಂಗಾಗೈತಿ. ಅದಕ್ಕ ಅವ ಹಸೆ ಹುಲ್ಲು ತಿನ್ನಕ ಆ ಕಡೆ ಜಗಕತ್ತನ, ನಾವು ಒಣ ಹುಲ್ಲು ತಿನ್ನಕ ಈ ಕಡೆ ಜಗಕತ್ತೀನಿ. ಅದಕ್ಕ ಇದಕ್ಕೊಂದು ಹೆಂಗಾದ್ರ ಮಾಡಿ ಒಂದು ಪರಿಹಾರ ಕೊಡ್ರಿ, ನಮ್ಮ ಗಂಟೆಗಳನ್ನ ಬಿಚ್ಚಿ ಬಿಡ್ರಿ, ನಮ್ಮ ಪಾಡಿಗೆ ನಾವು ಹೋಗ್ತೀವಿ ಅಂತೇಳಿ ಸೂಫಿ ಸಂತರಿಗೆ ಆ ಕತ್ತೆಗಳು ಹೇಳ್ತಾವ. ಅವಾಗ ಆ ಸೂಫಿ ಸಂತ ಹೇಳ್ತಾರ, ನೋಡ್ರಪ್ಪ, ಇದು ಗಂಟು ಏನೈತಿಲ್ಲ, ಇದು ಮಾಮೂಲಿ ಗಂಟು ಅಲ್ಲ, ಇದನ್ನ ನನ್ನಿಂದಲ್ಲ, ಸಾಕ್ಷಾತ್ ಭಗವಂತ ಬಂದ್ರು ಈ ಗಂಟು ಬಿಚ್ಚಕ್ಕಾಗಲ್ಲ, ಆದ್ರ ಇದಕ್ಕೊಂದು ಪರಿಹಾರ ಕೊಡಬಲ್ಲೆ ಅಂತೇಳಿ ಹೇಳ್ತಾರೆ. ಹೇಳಿದಾಗ ಆ ಕತ್ತೆಗಳು ಏನದು ಪರಿಹಾರ, ಅದನ್ನಾದ್ರೂ ಕೊಡ್ರಿ ಅಂತ ಹೇಳಿದಾಗ ಸೂಫಿ ಸಂತರು ಹೇಳ್ತಾರ, ನೋಡ್ರಪ್ಪ, ಫಸ್ಟ್ ಎಲ್ಲರೂ ಸೇರಿ ಒಣ ಹುಲ್ಲನ್ನ ತಿನ್ರಿ, ಅದಾದ ನಂತರ ಹಸೆ ಹುಲ್ಲನ್ನ ತಿನ್ರಿ, ತಿಂದು ಎಲ್ಲರೂ ಹೊಟ್ಟೆ ತುಂಬ ನೀರು ಕುಡಿದು ಆರಾಮಾಗಿ ಮಲ್ಕೊಳ್ರಿ. ಇದು ಒಂದ ಪರಿಹಾರ, ಅದು ಬಿಟ್ಟು ಈ ಗಂಟು ಬಿಚ್ಚಾಕಂತೂ ಯಾರ ಕೈಲಿಂದ ಸಾಧ್ಯ ಇಲ್ಲ ಅಂತ ಅಂದಾಗ ಕತ್ತೆಗಳು ಅದೇ ರೀತಿ ಮಾಡ್ತಾವು. ಆವಾಗ ಕತ್ತೆಗಳ ಮಧ್ಯೆ ಆಗಿರ್ತಕ್ಕಂಥ ಜಗಳ ಕೂಡ ಶಮನ ಆಗ್ತದ. ಸ್ನೇಹಿತರೆ, ಈ ಕಥೆಯಿಂದ ಏನು ಅರ್ಥ ಮಾಡ್ಕೊಂತಾರೋ ಅದು ನಿಮಗೆ ಬಿಟ್ಟಿರ್ತಕ್ಕಂಥ ವಿಚಾರ.